ಸವಾರರ ಬಹುದಿನದ ಬೇಡಿಕೆಯನ್ನ ಕೇಂದ್ರ ಸರ್ಕಾರ ಕೊನೆಗೂ ಈಡೇರಿಸಿದೆ. ವಾಹನ ಸವಾರರ ಅನುಕೂಲಕ್ಕಾಗಿ ಫಾಸ್ಟ್ಯಾಗ್ ಆಧಾರಿತ ವಾರ್ಷಿಕ ಪಾಸ್ ಅನ್ನ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಪರಿಚಯಿಸಿದೆ. ಇದು ಹೆದ್ದಾರಿಯಲ್ಲಿ ಪ್ರಯಾಣವನ್ನ ಮತ್ತಷ್ಟು ಸುಲಭಗೊಳಿಸುತ್ತೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಹೊಸ ಯೋಜನೆಯನ್ನ ಘೋಷಿಸಿದ್ದು ಆಗಸ್ಟ್ 15, 2025ರಿಂದ ಈ ಯೋಜನೆ ಜಾರಿಗೆ ಬರಲಿದೆ ಎಂದು ತಿಳಿಸಿದ್ದಾರೆ. ಪ್ರಮುಖವಾಗಿ 60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಟೋಲ್ ಪಾವತಿಸುವ ಜನರಿಗೆ ಟೋಲ್ ಪಾಸ್ ಯೋಜನೆ ಅನುಕೂಲವನ್ನ ಮಾಡಿಕೊಡಲಿದೆ. ಹಾಗಾದ್ರೆ ಏನಿದು ಯೋಜನೆ ಅನ್ನೋದಾದ್ರೆ, ಏನೆಲ್ಲ ಷರತ್ತು ಇದೆ ನೋಡೋದಾದ್ರೆ, ಯಾರಿಗೆ ಈ ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ಅನ್ವಯ ಆಗಲಿದೆ ಎಂಬುದು ವಿವರ ಇಲ್ಲಿದೆ. ಹೌದು, ಬಹಳ ದಿನದಿಂದ ವಾರ್ಷಿಕ ಟೋಲ್ ಪಾಸ್ ಬಗ್ಗೆ ಚರ್ಚೆ ನಡೀತಲೇ ಇತ್ತು. ವಾಹನ ಸವಾರರು ಟೋಲ್ ಪಾಸ್ ಬೇಕು ಎಂದು ಕೇಂದ್ರ ಸರ್ಕಾರದ ಮುಂದೆ ಬೇಡಿಕೆಯನ್ನ ಕೂಡ ಇಟ್ಟಿದ್ರು. ಈ ಬೇಡಿಕೆಗೆ ಕೇಂದ್ರ ಸರ್ಕಾರ ಅಸ್ತು ಎಂದಿದ್ದು ಗೇಮ್ ಚೇಂಜರ್ ವಾರ್ಷಿಕ ಟೋಲ್ ಪಾಸ್ ಅನ್ನ ಪರಿಚಯಿಸಿದೆ. ಈ ಬಗ್ಗೆ ಎಕ್ಸ್ ಪೋಸ್ಟ್ ನಲ್ಲಿ ಮಾಡಿರುವಂತಹ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ. ಈ ಹೊಸ ಫಾಸ್ಟ್ಯಾಗ್ ಟೋಲ್ ಪಾಸ್ನ ವಿಶೇಷತೆಗಳು, ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ, ಇದು ಕೇವಲ ವೈಟ್ ಬೋರ್ಡ್ನ ಖಾಸಗಿ ವಾಹನಗಳಿಗೆ ಮಾತ್ರ ಸಿಗಲಿದೆ. ಕಾರು, ಜೀಪ್ ಮತ್ತು ವ್ಯಾನ್ಗಳಂತಹ ವಾಣಿಜ್ಯೇತರ ವಾಹನಗಳಿಗೆ ಮಾತ್ರ ಈ ಟೋಲ್ ಪಾಸ್ ಅನ್ವಯ ಆಗತ್ತೆ. ವಾಣಿಜ್ಯ ವಾಹನಗಳಿಗೆ ಈ ಪಾಸ್ ಇಲ್ಲ. ಪಾಸ್ನ ಶುಲ್ಕ 3,000 ರೂಪಾಯಿ ಇದ್ದು ಆಗಸ್ಟ್ 15, 2025ರಿಂದ ಈ ಯೋಜನೆ ಜಾರಿಗೆ ಬರಲಿದೆ. ಈ ಪಾಸ್ ಅನ್ನ ತೆಗೆದುಕೊಂಡು ದಿನಾಂಕದಿಂದ 1 ವರ್ಷದವರೆಗೆ ಅಥವಾ 200 ಟ್ರಿಪ್ನವರೆಗೆ ಈ ಪಾಸ್ನ ವ್ಯಾಲಿಡಿಟಿ ಇರುತ್ತೆ. ಯಾವುದೇ ಮೊದಲು ಬರುತ್ತೋ ಅದು ಅನ್ವಯವಾಗುತ್ತೆ. ಇನ್ನು ಟೋಲ್ ಪ್ಲಾಜಾಗಳ ಬಳಿ ವಾಸಿರುವ ಜನರಿಗೆ ಇದು ತುಂಬಾ ಅನುಕೂಲಕರ. 60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಾಸಿಸುವ ಪ್ರಯಾಣಿಕರಿಗೆ ಟೋಲ್ ಸಮಸ್ಯೆಗಳನ್ನ ಕಡಿಮೆ ಮಾಡಲು ಈ ಯೋಜನೆ ಸಹಾಯವನ್ನ ಮಾಡುತ್ತೆ.